ಹಾಯ್ ಆಲ್, ನಮಸ್ತೆ. ಇವತ್ತು ನಾವು ಕಟ್ಟಿನ ಸಾರು ಅಥವಾ ಬೇಳೆ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ನಮ್ಮ ಮನೇಲಿ ಕಂಪಲ್ಸರಿ. ಒಬ್ಬಟ್ಟು ಮಾಡಿದಾಗ ಒಂದ್ಸಲ, ಬೇಳೆ ಒಬ್ಬಟ್ಟು ಮಾಡಿದಾಗ ಒಂದ್ಸಲ ಕಂಪಲ್ಸರಿ ಇದನ್ನು ನಾವು ಮಾಡ್ತೀವಿ. ಒನ್ ಆಫ್ ಮೈ ಫೇವ್ರೇಟ್ ಸಾಂಬಾರು ಅಂತ ಹೇಳ್ಬೋದು. ಇದನ್ನು ಮಾಡೋಣ ಇವತ್ತು. ಇದಕ್ಕೆ ಮಾಡೋಕ್ಕೆ ಏನೇನು ಬೇಕು ಅಂತ ನಾವು ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ನಾನು ಈರುಳ್ಳಿನ ಉದ್ದದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಮತ್ತು 2 ಲವಂಗ, 2-3 ಮೆಣಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಟ್ಟು, ಬೇಳೆ ಏನು ಬೇಯಿಸಿರ್ತೀವಲ್ಲ ಅದ್ರ ಕಟ್ಟು ಮತ್ತು ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಈ ಕಟ್ಟೆ ಮೇನ್ ಇಂಗ್ರೀಡಿಯೆಂಟು. ಮೊದಲು ಒಂದು ತವಾನ ಬಿಸಿ ಮಾಡಿಕೊಂಡು ಎಣ್ಣೆ ಕಾಯಿ ಇಟ್ಕೊಂಡು ಅದರಲ್ಲಿ ನಾವು ಏನು ಹೇಳಿದ್ನಲ್ಲ ಮೆಣಸು ಮತ್ತು ಲವಂಗನ ಹುರ್ಕೊಂಡು, ಚಕ್ಕೆ ಇದನ್ನೆಲ್ಲ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದಾದಮೇಲೆ ಒಣ ಕೊಬ್ಬರಿನ ಫುಲ್ಲು ರೆಡ್ ಆಗೋವರೆಗೂ, ಒಂದು ಸ್ವಲ್ಪ ಕಪ್ಪಗೆ ಅನ್ಬೋದು, ಫುಲ್ಲು ರೆಡ್ ಆಗೋವರೆಗೂ ಹುರ್ಕೊಂಡು ಅದನ್ನು ಎತ್ತಿಟ್ಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ ಹುರ್ಕೊಂಡು, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ನಾನು ಶುಂಠಿನ ಮತ್ತು ಧನಿಯಾ ಕಾಳನ್ನ ಹಾಕ್ತಾಯಿದ್ದೀನಿ, ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ರೆಡ್ ಆಗೋವರೆಗೂ ಹುರ್ಕೊಂಡು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು. ಹಾಗೆ ಕೊತ್ತಂಬರಿನ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿ ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ. ಈ ಕಡೆ ನಾವು ಒಂದು ಮಿಕ್ಸಿ ಜಾರ್ಗೆ ನಾವೇನು ಬೇಳೆ ಇಟ್ಕೊಂಡಿರ್ತೀವಲ್ಲ ಅದನ್ನು ರುಬ್ಬಿಟ್ಕೊಳ್ಳೋಣ. ಹಾಗೆ ಮಸಾಲ ಏನು ಮಾಡಿಟ್ಟಿರ್ತೀವಲ್ಲ, ಅದನ್ನು ಫ್ರೈ ಮಾಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಎಲ್ಲ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹುಳಿಗೆ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ನಾನು. ಒಂದು 10 ನಿಮಿಷ ಮುಂಚೆ ನೆನೆ ಇಟ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಿಂಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದೇ ಮೇನ್ ಇಂಪಾರ್ಟೆಂಟು. ಫಸ್ಟು ಚೆನ್ನಾಗಿ ಅದು ಘಮ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅದ್ರ ಜೊತೆಗೆ ನಾನು ಅರಿಶಿನ ಪುಡಿ, ಉಪ್ಪು ಮತ್ತು ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆ ರಸ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ಪೇಸ್ಟ್ ಈ ಥರ ಕಾಣಿಸ್ಬೇಕು. ಚೆನ್ನಾಗಿ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ತಾನೆ ಇರಬೇಕು. ಅದಾದಮೇಲೆ ಘಮ ಬಂದಮೇಲೆ ನೀವೇನು ಮಾಡಬೇಕು, ಕಟ್ಟೇನು ಇಟ್ಕೊಂಡಿರ್ತೀರಲ್ಲ ಪೇಸ್ಟು ಮತ್ತು ಕಟ್ಟು, ಅದೆರಡನ್ನೂ ಇಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನೀವು ಹೂರಣ ಇದ್ದರೆ ಹಾಕಿ, ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡಿದ್ರಲ್ಲ ಸಾಕು. ಹೂರಣ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಷ್ಟೇ. ನೋಡಿ ಈಗ ಇದೆಲ್ಲ ರೆಡಿ ಆಯಿತು. 1-2 ಉಗಿ ಬರೋವರೆಗೂ ಕುದಿಸ್ಕೊಂಬಿಡಿ. ಈಗ ಒಬ್ಬಟ್ಟು ಸಾಂಬಾರು ಅಥವಾ ಕಟ್ಟಿನ ಸಾರು ರೆಡಿ ಆಯಿತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.